ಎಂಎಸ್ ಪುಂಡರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ರಣಕಹಳೆ ಮೊಳಗಿಸಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಜಿಲ್ಲೆ ಜಿಲ್ಲೆಯಲ್ಲೂ ಕರ್ನಾಟಕ ಬಂದ್ ಬಿಸಿ ಮುಟ್ಟಿಸಿದೆ. ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿ ವ್ಯಾಪಾರಿಗಳು ಸ್ವಯಂ ಘೋಷಿತವಾಗಿ ಬಂದ್ಗೆ ಬೆಂಬಲಿಸಿದ್ದಾರೆ. ಕನ್ನಡ ಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ನಲ್ಲಿ ಭಾಗಿಯಾಗಿವೆ. ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ. ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ತೊಟ್ಟು ಕುಡಿಯಕ್ಕೆ ನೀರು ಸಿಗದೇ ರೀತಿ ಬಂದ್ ಆಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇಲ್ಲೊಬ್ಬ ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಗಿಳಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣ ಮುತ್ತಿಗೆ ಹಾಕಲು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಯತ್ನಿಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಬಂದ್ ಹೋರಾಟಕ್ಕೆ ಅವಕಾಶ ಕೊಡದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಂಇಎಸ್ ಪುಂಡಾಟ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮನ್ನ ರೌಡಿ ಶೀಟರ್ಗಳಂತೆ ಎಳೆದೊಯ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಜನರಲ್ಲಿ ಅರಿವು ಮೂಡಿಸುವಂತದ್ದು ಬಂದು ಯಾಕೆ ನಡೀತಾ ಇದೆ, ಬಂದನ್ನ ಯಾಕೆ ಮಾಡ್ತಾ ಇದೀವಿ ಅನ್ನೋ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ. ನಮ್ಮನ್ನ ಗೂಂಡಗಳ ರೀತಿ, ನಮ್ಮನ್ನ ರೌಡಿ ಶೀಟರ್ ರೀತಿ, ನಮ್ಮನ್ನ ದೇಶದ್ರೋಹಿಗಳ ರೀತಿ ನಮ್ಮನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ನಾವು ಕರ್ನಾಟಕದಲ್ಲೇ ಒಬ್ಬ ಹೋರಾಟಗಾರರಾಗಿ ಕನ್ನಡದಲ್ಲಿ ಇರೋದೇ ತಪ್ಪ. ಹಿರಿಯ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಮೌಲ್ಯಾಧಾರಿತವಾದ ಒಂದು ಬಂದನ್ನ ಕರೆ ಕೊಟ್ಟಿದ್ದಾರೆ. ಬಹಳ ಮೌಲ್ಯಾಧಾರಿತವಾದ ಬಂದಿದೆ. ಈ ಬಂದಿಂದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ, ಕನ್ನಡ ನಾಡಿಗೆ, ಜಲಕ್ಕೆ, ಉದ್ಯೋಗಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುವಂತ ಈ ಬಂದಿಗೆ ಬೆಂಗಳೂರಿನ ಮೆಜೆಸ್ಟಿಕ್ಗೆ ಬಂದಂತ ಕನ್ನಡ ಪರ ಹೋರಾಟಗಾರರನ್ನ ದ್ವಾರದಲ್ಲೇ ತಡೆದು ನಿಲ್ಲಿಸಿದರು. ಪೊಲೀಸರ ವಿರುದ್ಧ ಗರಂ ಆದ ಕನ್ನಡ ಪರ ಹೋರಾಟಗಾರರು ಬಸ್ ಸ್ಟ್ಯಾಂಡ್ ಮುಂದೆಯೇ ಕುಳಿತುಕೊಂಡು ಪ್ರತಿಭಟನೆ ನಡೆಸಿದರು. ಹಿರಿಯ ನಾಯಕರಾದಂಥ ವಾಟಾಳ್ ಜಿ ಅವರು ಮೌಲ್ಯಾಧಾರಿತ ಬೇಡಿಕೆಗಳನ್ನಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕನ್ನಡಿಗರಿಗೆ ಸ್ಥಾನಮಾನ ಸಿಗಬೇಕು, ಕನ್ನಡಿಗರ ಮೇಲೆ ಹಲ್ಲೆ ತಡೆಗಟ್ಟಬೇಕು, ವಲಸಿಗರಿಗೆ ಅವ್ರನ್ನ ಒಂದು ತಡೆಗಟ್ಟುವಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಮೌಲ್ಯಾಧಾರಿತವಾದ ಒಂದು ಬಂದಿಗೆ ಕರೆ ನೀಡಿದರೆ, ಇವತ್ತು ನಮ್ಮನ್ನ ಸಾಕ್ಷಾತ್ ಪೊಲೀಸವರು, ಸರ್ಕಾರ ಪೊಲೀಸವ್ರನ್ನ ಬಳಸ್ಕೊಂಡು ನಮ್ಮನ್ನ ದಿಗ್ಬಂಧನಕ್ಕೆ ಒಳಪಡಿಸ್ತಾ ಇದೆ. ಮನೇಲಿ ನೋಡಿದ್ರೆ ಪೊಲೀಸು, ಮನೆ ಹತ್ರ ನೋಡಿದ್ರೆ ಪೊಲೀಸು, ಇದು ಆಫೀಸ್ ಹತ್ರ ನೋಡಿದ್ರೆ ಪೊಲೀಸು, ನೋಟಿಸ್ ಮೇಲೆ ನೋಟಿಸ್, ಎಷ್ಟು ಸ್ಟೇಷನ್ ಇದೆಯೋ ಅಷ್ಟು ಸ್ಟೇಷನ್ ಇಂದ ನೋಟಿಸ್ ಬಂದಂಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಜನರಿಗೆ ಕರ್ನಾಟಕ ಬಂದ್ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಬಸ್ಗಳ ಓಡಾಟ ಇದ್ರೂ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ. ಬೆರಳೆಣಿಕೆಯಷ್ಟು ಮಾತ್ರ ಪ್ರಯಾಣಿಕರು ಓಡಾಡ್ತಾ ಇರುವ ದೃಶ್ಯ ಟಿವಿ9 ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಳಗಿನಿಂದಲೇ ಕೂಡ ನಾವು ನಿರಂತರವಾಗಿ BMTC ಇರ್ಬೋದು, KSRTC ಇರ್ಬೋದು, ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ಥರವಾಗಿದೆ ಅನ್ನೋಂಥದ್ದನ್ನು ತೋರಿಸ್ತಾ ಇದ್ವಿ. ಸದ್ಯ ನಾನೀಗ KSRTCಯ ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿದ್ದೀನಿ. ಸಾಮಾನ್ಯವಾಗಿ 4ನೇ ಶನಿವಾರ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಊರುಗಳಿಗೆ ತೆರಳಲಿಕ್ಕೆ ಅಂತೇಳಿ ಮೆಜೆಸ್ಟಿಕ್ಕಿಗೆ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಕರ್ನಾಟಕ ಬಂದ್
ಘೋಷಣೆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿರುವಂತಹ ಸಾಕಷ್ಟು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆಯಾಗಿದೆ ಅನ್ನೋಂಥ ಮಾತುಗಳನ್ನು ಖುದ್ದಾಗಿ KSRTCಯ ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು. ನಾನು ಕೂಡ ನನ್ನ ಎಡಭಾಗದಲ್ಲಿರುವಂತಹ ಬಸ್ಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಯಾವುದೇ ಬಸ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಒಂದು 5-10 ಜನ ಪ್ರಯಾಣಿಕರು ಬರ್ತಾರೆ, ಅವ್ರಿಗೂ ಕೂಡ ಸರಿಯಾದಂಥ ಬಸ್ಸಿನ ವ್ಯವಸ್ಥೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಸ್ನಲ್ಲಿ ಸುಮಾರು 10ರಿಂದ 15 ಜನವನ್ನಾದರೂ ಕರ್ಕೊಂಡು ಹೋಗಬೇಕು. ಒಂದೊಂದು ಊರುಗಳಿಗೆ ಅಂದರೆ ಶಿವಮೊಗ್ಗ ಹೋಗುವಂತಹ ಮಾರ್ಗದ ಕಂಡಕ್ಟರ್ಗಳು ಈಗಾಗಲೇ ಹೇಳ್ತಾ ಇದ್ರು, ಸರ್ ಒಬ್ಬರೋ ಇಬ್ಬರೋ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು 10 ಜನವಾದರೂ ಆದರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತೇಳಿ. ಆದರೆ ಪ್ರಯಾಣಿಕರು ಕೂಡ ಗಂಟೆಗಟ್ಟಲೆ ಕಾಯುವಂತಹ ಮನಸ್ಥಿತಿ ಕೂಡ ಇರೋದಿಲ್ಲ ಅವರಿಗೆ. ಸರ್ ತಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಈ ಬಸ್ ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಿದ್ದಾರೆ? ಸರ್ ನಾವು ರಾಯಚೂರು ಡಿಸ್ಟ್ರಿಕ್ಟಿಂದ ಬಂದಿರತಕ್ಕಂಥದ್ದು ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ ಮಕ್ಕಳು ಎಕ್ಸಾಮ್ ಸಲುವಾಗಿ ನಾವು ಬಂದಿದ್ದೆವು ರಾಯಚೂರು ಬೆಂಗಳೂರಿಗೆ. ಇಲ್ಲಿ ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಂಎಸ್ ಶಿವಸೇನೆ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ಗೆ ವ್ಯಾಪಾರಸ್ಥರು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಆಗ್ತಾ ಇರುವಂತಹ ಸಮಸ್ಯೆ ಕುರಿತು ಅವಲೋಕಿಸಿ ಚರ್ಚಿಸಬೇಕು. ಬಂದ್ ಎಫೆಕ್ಟ್ ತಟ್ಟುವುದು ಜನಸಾಮಾನ್ಯರಿಗೆ ಮಾತ್ರ ಅಂತ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದರು. ಸರ್ ಏನೋ ಹೊಟ್ಟೆಪಾಡು ಕೂಲಿ ಮಾಡೋನು ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ ಬಂದ್ ಮಾಡಿಬಿಟ್ರೆ ಅವ್ನು ಹೊಟ್ಟೆಪಾಡಿಗೆ ಹಂಗೆ ತೊಂದರೆ ಆಗುತ್ತೆ. ಅಲ್ಲಿ ಇವಾಗ ನಾವು ಏನೋ ಕೂಲಿ ಮಾಡೋ ಥರ ಹಿಂಗೆ ಹಾಕೊಂಡು ಏನೋ ವ್ಯಾಪಾರ ಮಾಡ್ತಾ ಇರ್ತೀವಿ. ನೀವು ಬಂದ ಏಕ ಬಂದ್ ಮಾಡಿಬಿಟ್ರೆ ನಾವು ಹೊಟ್ಟೆಪಾಡು ಹೆಂಗೆ ಹೇಳಿ? ಅನ್ನ ತಿನ್ನೋರು ಏನೋ ಜೀವನ ಮಾಡೋದು, ಆ ಜೀವನನೇ ಹಾಳು ಮಾಡಿದ್ರೆ ಹೆಂಗೆ ಹೇಳಿ? ಅದರಿಂದ ತೊಂದರೆನೇ ಅಲ್ವಾ? ಬಂದಾದ್ರೆ ತುಂಬ ತೊಂದರೆ ಆಗುತ್ತೆ ವ್ಯಾಪಾರಗಳಿಗೆ. ಕಸ್ಟಮರ್ ಯಾರು ಬರಲ್ಲ. ಕರ್ನಾಟಕ ಬಂದ್ಗೆ ಫಿಲ್ಮ್ ಚೇಂಬರ್ ಸಾಥ್ ನೀಡಿದೆ. ರಾಜ್ಯಾದ್ಯಂತ ಬೆಳಗಿನ ಶೋಗಳ ಪ್ರದರ್ಶನ ನಿಲ್ಲಿಸುವುದಕ್ಕೆ ಸುತ್ತೋಲೆ ಹೊರಡಿಸಲಾಗಿದೆ. ಎಲ್ಲಾ ಚಿತ್ರಮಂದಿರಗಳಿಗೆ ಫಿಲ್ಮ್ ಚೇಂಬರ್ ಸುತ್ತೋಲೆ ಹೊರಡಿಸಿದ್ದು, ಮೆಜೆಸ್ಟಿಕ್ನ ನರ್ತಕಿ ಥಿಯೇಟರ್ ಕೂಡ ಬಂದ್ ಆಗಿದೆ. ಆದರೆ ಮಧ್ಯಾಹ್ನದ ನಂತರ ಎಂದಿನಂತೆ ಶೋ ಪ್ರದರ್ಶನ ಇರಲಿದೆ. ನಾನೀಗ KG ರೋಡ್ನಲ್ಲಿರುವ ನರ್ತಕಿ ಸಂತೋಷ್ ಸ್ವಪ್ನ ಥಿಯೇಟರ್ ಅಂಗಳದಲ್ಲಿದ್ದೀನಿ. ಇಲ್ಲಿ ನೀವು ಯಾವ ಥರ ಪರಿಸ್ಥಿತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಎಲ್ಲ ಸಿಂಗಲ್ ಸ್ಕ್ರೀನ್ಗಳನ್ನು ರಾಜ್ಯ ಜೊತೆಗೆ ನಗರದಲ್ಲೂ ಕೂಡ ಕ್ಲೋಸ್ ಮಾಡೋ ಮೂಲಕ ಈ ಒಂದು ಕರ್ನಾಟಕ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಈ ನರ್ತಕಿ ಮತ್ತು ಸಂತೋಷ್ ಅಂತ ಅಂದಾಗ ಯಾವತ್ತೂ ಇಲ್ಲಿ ಪ್ರೇಕ್ಷಕರು ಜನಜಂಗುಳಿ ಇದ್ದೇ ಇರುತ್ತೆ ಸಿನಿಮಾಗಳನ್ನು ನೋಡೋದಕ್ಕೆ. ಸೊ ಅದರಲ್ಲೂ ಅಪ್ಪು ಅವರ ಸಿನಿಮಾ ರಿಲೀಸ್ ಆಗಿ ನರ್ತಕಿ ಥಿಯೇಟರಲ್ಲಿ ಪ್ರದರ್ಶನ ಆಗ್ತಿರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತಾಯಿತ್ತು ಅಪ್ಪು ಸಿನಿಮಾ. ಸೊ ಇವತ್ತು ಯಾರೂ ಕೂಡ ಥಿಯೇಟರ್ ಕಡೆ ತಲೆ ಹಾಕಿಲ್ಲ. ಇವತ್ತು ಬಂದಿರೋ ಕಾರಣಕ್ಕೆ ಇಡೀ ಎಲ್ಲ ಥಿಯೇಟರ್ಗಳು ಕೂಡ ಸ್ತಬ್ಧವಾಗಿರುವಂಥದ್ದು. ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೋರಮಂಗಲದ ಫೋರಂ ಮಾಲ್ಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಒಂದು KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆದಂತೆ ಮೈಸೂರು ಬ್ಯಾಂಕ್ ವೃತ್ತದ ಬಳಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಆಗಮಿಸಬೇಕಾಗಿದ್ದ ಬಸ್ಗಳು ಇವತ್ತು ಬೆಳಗ್ಗೆ ಆಗಮಿಸಲಿಲ್ಲ. ಪ್ರತಿದಿನ ಮಹಾರಾಷ್ಟ್ರದಿಂದ 2 ಬಸ್ಗಳು ಆಗಮಿಸ್ತಾ ಇತ್ತು. ಆದರೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಹಾನಿ ಮಾಡಬಹುದು ಎಂಬ ಮುನ್ನೆಚ್ಚರಿಕಾ ಕ್ರಮವಾಗಿ ಮಹಾರಾಷ್ಟ್ರ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ನಲ್ಲಿ ಬಸ್ ಅಡ್ಡಗಟ್ಟಿ ರಸ್ತೆಯಲ್ಲಿ ಮಲಗಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದರು. ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಅರೆಬೆತ್ತಲೆ ಪ್ರತಿಭಟನೆಗೆ ಮುಂದಾದ ಧರಣಿ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆನೇಕಲ್ನಲ್ಲಿ ಅಂಗಡಿ ಮುಚ್ಚಿಸುವಲ್ಲಿ ಕರವೇ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಬಂದ್ ಬೆಂಬಲಿಸುವಂತೆ ಕೈಮುಗಿದು ಅಂಗಡಿ ಮುಚ್ಚಿಸಿದ್ದಾರೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ಮಂಡ್ಯದ RP ರಸ್ತೆಯಲ್ಲಿರುವ ಅಂಗಡಿಗಳು ಬಂದ್ ಮಾಡಲಾಗಿದೆ. ಸಂಜಯ್ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮುಂದುವರಿದಿದೆ.
ಈಗಾಗಲೇ ಸಕ್ಕರೆ ನಗರಿ ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಿವಾಗ ಮಂಡ್ಯದ RP ರಸ್ತೆಯಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಇದು ಮಂಡ್ಯದ ಪ್ರಮುಖ ರಸ್ತೆ. ಸಾಕಷ್ಟು ವಾಹನಗಳ ಸಂಚಾರ ಇರ್ತವೆ. ಆದರೆ ಇವತ್ತು ಬಂದಿರುವಂಥ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಕೂಡ ವಿರಳವಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಂಜಯ್ ಸರ್ಕಲ್ನಲ್ಲಿ ಬೆಳಗ್ಗೆಯಿಂದಲೂ ಪ್ರತಿಭಟನಾಕಾರರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮಂಡ್ಯದಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದ್ದಾವೆ. ಈ ಏನು ದೃಶ್ಯ ಕಾಣಿಸ್ತಾ ಇದೆ ಇದು ಮಂಡ್ಯದ RP ರಸ್ತೆಯಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳು. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದಲೇ ಈ ಎಲ್ಲ ಅಂಗಡಿಗಳು ಓಪನ್ ಆಗ್ತಿದ್ವು. ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇತ್ತು. ಆದರೆ ಇವತ್ತು ಬಂದಿದೆ. ಪ್ರತಿಭಟನಾಕಾರರು ಕೂಡ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಅಂಗಡಿಯ ಮಾಲೀಕರು ಇದುವರೆಗೂ ಕೂಡ ಅಂಗಡಿಗಳನ್ನ ಓಪನ್ ಮಾಡಿಲ್ಲ, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಗರದಾದ್ಯಂತ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡ್ಕೊಳ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಇದು ಸಾಕಷ್ಟು ಜನದಟ್ಟಣೆಯಿಂದ ಕೂಡಿರುವಂತಹ ರಸ್ತೆ. ಮಂಡ್ಯದ RP ರಸ್ತೆ ಅಂದರೆ ಸಾಕಷ್ಟು ವಾಹನಗಳ ಸಂಚಾರ ಇರ್ತವೆ. ಆದರೆ ಈಗಾಗಲೇ ಬೆಳಗ್ಗೆಯಿಂದಲೂ ಸಂಚಾರ ಇದ್ರೂ ಕೂಡ ಸಾಕಷ್ಟು ವಿರಳ ಆಗಿರುವಂಥದ್ದು. ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗಾಗಲೇ ಬಂದ್ ಆಗಿರುವಂಥದ್ದು. ಬೆಳಗ್ಗೆ 9 ಗಂಟೆ ಸಮಯ ಆಗ್ತಾ ಬಂದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಅಂಗಡಿಗಳು ತೆರೆದಿಲ್ಲ. ಪ್ರಮುಖವಾಗಿ ಕೆಲವೊಂದಿಷ್ಟು ಹಾಲು ಮಾರಾಟವನ್ನು ಹೊರತುಪಡಿಸಿದಂತೆ ಬೇರೆ ರೀತಿ ಮೊಬೈಲ್ ಶಾಪ್ ಆಗಿರ್ಬೋದು, ಬೇರೆ ಬೇರೆ ಅಂಗಡಿಗಳು ಯಾವುದೂ ಕೂಡ ಓಪನ್ ಆಗದೆ ಈ ಒಂದು ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಚಿಕ್ಕಮಗಳೂರಲ್ಲಿ ಸಿಡಿದೆದ್ದ ಕನ್ನಡಪರ ಸಂಘಟನೆಗಳು ಬಸ್ಗಳು ತೆರಳದಂತೆ ಅಡ್ಡಲಾಗಿ ನಿಂತು ಪ್ರತಿಭಟನೆ ನಡೆಸಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದೊಳಗೆ ತೆರಳಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ರು. ಇದೇ ವೇಳೆ ಬೆಳಗಾವಿ ನಮ್ಮದು ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಚಿಕ್ಕಮಗಳೂರು ನಗರದಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಖಾಸಗಿ ಬಸ್ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ IG ರಸ್ತೆಯಲ್ಲಿ ಬಸ್ ನಿಲ್ಲಿಸುವಂತೆ ಪಟ್ಟು ಹಿಡಿದ ಹೋರಾಟಗಾರರು ಡ್ರೈವರ್ಗೆ ಕನ್ನಡ ಸಂಘಟನೆಯ ಶಾಲ್ ಹಾಕಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಕರ್ನಾಟಕ ಬಂದ್ಗೆ ಚಿಕ್ಕಮಗಳೂರಿನಲ್ಲಿ ಕೆಎಸ್ಆರ್ಟಿಸಿ ನೌಕರರು ಬೆಂಬಲ ನೀಡಲಿಲ್ಲ. ಹಾಗಾಗಿ ಬಸ್ ನಿಲ್ಲಿಸಿ ಚಾಲಕರಿಗೆ ಸನ್ಮಾನ ಮಾಡಿದ ಹೋರಾಟಗಾರರು ಧನ್ಯವಾದ ತಿಳಿಸಿದ್ರು. ಧನ್ಯವಾದ ನಿಮಗೆ ಅಂತ ಶಾಲು ಹೊದಿಸಿ ಚಾಲಕರಿಗೆ ಸನ್ಮಾನ ಮಾಡಿದ್ರು. ಮಂಡ್ಯದಲ್ಲಿ ಕನ್ನಡ ಸಂಘಟನೆಗಳು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ವು. ತಲೆ ಮೇಲೆ ಹೊರೆ ಹೊತ್ತು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿದ್ರು. ರಾಮನಗರದ ಐಜೂರು ವೃತ್ತದಲ್ಲಿ ಕರುನಾಡ ಸೇನೆ ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ಹೋರಾಟಗಾರರು ಕನ್ನಡ ವಿರೋಧಿ ಕೇಂದ್ರ, ರಾಜ್ಯ ಸರ್ಕಾರ ಎಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಗಡಿನಾಡು ಚಾಮರಾಜನಗರ ಭುವನೇಶ್ವರಿ ವೃತ್ತದಲ್ಲಿ MES ಭಿತ್ತಿ ಚಿತ್ರಕ್ಕೆ ಟೊಮೆಟೊ ಹೊಡೆದು ಪ್ರತಿಭಟನೆ ನಡೆಸಿದ್ರು. ಮರಾಠಿಗರನ್ನ ಓಲೈಕೆ ಮಾಡುವ ಬೆಳಗಾವಿ ರಾಜಕಾರಣಿಗಳ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು.
ಕರ್ನಾಟಕ ಬಂದ್ ಹಿನ್ನೆಲೆ ಮಂಡ್ಯದಲ್ಲಿ ಪ್ರತಿಭಟನೆಯ ಬಿಸಿ ಮುಂದುವರೆದಿದೆ. ವಿವಿಧ ಸಂಘಟನೆ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು. ಮಂಡ್ಯದ ಸಂಜಯ್ ಸರ್ಕಲ್ನಿಂದ ಬೈಕ್ ರ್ಯಾಲಿ ನಡೆಸಿದ್ರು. ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಂಡಿದೆ. ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿದ್ದ ಕೆಎಸ್ಆರ್ಟಿಸಿ ಬಸ್ ತಡೆದು ಧರಣಿ ನಡೆಸಿದ್ರು. ಬಂದ್ ಬೆಂಬಲಿಸಿ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿ ಧರಣಿಯಲ್ಲಿ ಭಾಗವಹಿಸಿದ್ರು. ಕೆಎಸ್ಆರ್ಟಿಸಿ ಚಾಲಕ, ನಿರ್ವಾಹಕರಿಬ್ಬರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಬಳ್ಳಾರಿಯಲ್ಲಿ ಕರವೇ ಸಂಘಟನೆಗಳಿಂದ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ರು. ರ್ಯಾಲಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು. ಬಳ್ಳಾರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ರಾಯಲ್ ವೃತ್ತದವರೆಗೂ ಬೈಕ್ ರ್ಯಾಲಿ ನಡೆಸಿ ಬಳಿಕ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೊಪ್ಪಳ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಕರುನಾಡು ಯುವ ಪಡೆ ಸಂಘಟನೆ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿತು. ಬೆಡ್ಶೀಟ್ ಹೊದ್ದು ರಸ್ತೆ ಮೇಲೆ ಮಲಗಿದ ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಡ್ಶೀಟ್ ಹೊದ್ದು ಮಲಗಿಕೊಂಡಿರುವ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಟೋಲ್ ಗೇಟ್ ಬಳಿ ಮಹಾರಾಷ್ಟ್ರ ಲಾರಿ ಚಾಲಕರಿಗೆ ಕರವೇ ಕಾರ್ಯಕರ್ತರು ಹೂಗುಚ್ಛ ನೀಡಿದ್ರು. ನೀವು ನಮ್ಮವರಿಗೆ ಮಸಿ ಬಳಿದಿದ್ದೀರಿ, ನಾವು ನಿಮಗೆ ಹೂ ನೀಡ್ತೇವೆ, ಇದು ನಮ್ಮ ಸಂಸ್ಕಾರ ಅಂತ ಕರವೇ ಯುವಶಕ್ತಿ ವೇದಿಕೆ ಪ್ರತಿಭಟನೆ ನಡೆಸಿತು. ಇದು ಕನ್ನಡಿಗರ ಶಾಂತಿ ಪ್ರಿಯ ಹೂವು ಕೊಟ್ಟು ನಾವು ನಿಮಗೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮವರು ಕನ್ನಡ ಮಹಾರಾಷ್ಟ್ರ ಏಕೀಕರಣಕ್ಕೆ ಶಾಸಕರಿಗೆ ಬೆಂಗಳೂರಿನ ಶಾಲಾ ಕಾಲೇಜುಗಳ ಮೇಲೆ ಕರ್ನಾಟಕ ಬಂದ್ ಯಾವುದೇ ಪರಿಣಾಮ ಬೀರಿಲ್ಲ. ನಗರದಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ತೆರೆದಿವೆ. ಪರೀಕ್ಷೆ ಸಮಯ ಆಗಿರೋದ್ರಿಂದ ಯಾವುದೇ ರಜೆ ಘೋಷಣೆ ಮಾಡಿಲ್ಲ. ಜೊತೆಗೆ ಖಾಸಗಿ ಶಾಲೆಗಳ ಸಂಘಟನೆಗಳು, ಪೋಷಕರ ಸಂಘಟನೆ ಕೂಡ ಬಂದ್ಗೆ ಬೆಂಬಲ ನೀಡಿಲ್ಲ. 6, 7, 8, 9ನೇ ತರಗತಿಗೆ ಪರೀಕ್ಷೆ ನಡೀತಾ ಇರೋದ್ರಿಂದ ಮಕ್ಕಳು ಶಾಲೆಗೆ ಆಗಮಿಸ್ತಾ ಇದ್ದ ದೃಶ್ಯ ಕಂಡು ಬಂದಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಬಂದ್ಗೆ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸದ ಹಿನ್ನೆಲೆ ಹೂ, ಸೊಪ್ಪು, ತರಕಾರಿ ವ್ಯಾಪಾರ ಜೋರಾಗಿದೆ. ಗ್ರಾಹಕರು ಕೂಡ ಸಹಜವಾಗಿಯೇ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಸರ್, ಈಗ ಪ್ರತಿದಿನ ಹೆಂಗಿರ್ತಾ ಇತ್ತು ವ್ಯಾಪಾರ ವಹಿವಾಟು, ಜನ ಹೆಂಗಿರ್ತಾ ಇದ್ರು, ಇವತ್ತು ಹೆಂಗಿದೆ ಅಂತ? ಇವತ್ತು ಯಾನೇ ವ್ಯಾಪಾರ ಏನೇ ಇಲ್ಲ ಸರ್, ಜನನೇ ಇಲ್ಲ ಸರ್. ಯಾರು ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾ ಇದ್ರು. ಬಟ್ ಆದರೆ ಇವತ್ತು ಒಂದಿಷ್ಟು ಜನರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಕರ್ನಾಟಕ ಬಂದ್ ಬಿಸಿ ತಟ್ಟಲಿಲ್ಲ. ಎಂದಿನಂತೆ ವಾಹನಗಳು ಸಂಚರಿಸ್ತಾ ಇವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಆಟೋ, ಓಲಾ, ಊಬರ್ ಸೇವೆ ಲಭ್ಯವಾಗಿದೆ. ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಓಪನ್ ಆಗಿವೆ. ಆದರೆ ಪ್ರಯಾಣಿಕರ ಓಡಾಟ ಸ್ವಲ್ಪ ಕಡಿಮೆ ಇದೆ. ಕರವೇ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಹೀಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಬಂದ್ ಪರಿಣಾಮ ಬೀರಿಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇವತ್ತು ಬೆಳಗ್ಗೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚರಿಸ್ತಾ ಇವೆ. ಆದರೆ ಬಂದ್ ಘೋಷಣೆ ಹಿನ್ನೆಲೆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಹೆಚ್ಚು ಕಡಿಮೆ ಆಗಬಹುದು ಎಂಬ ಭೀತಿಯಿಂದ ಪ್ರಯಾಣಿಕರು ಪ್ರವಾಸವನ್ನ ಮುಂದಕ್ಕೆ ಹಾಕಿದ್ದಾರೆ. ಕುರ್ಚಿಗಳು ಖಾಲಿಯಾಗಿದೆ. ಕನ್ನಡಪರ ಸಂಘಟನೆಗಳು ಇಂದು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಒಂದಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ. ಸದ್ಯ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಜನರು ಸ್ವಯಂ ಘೋಷಿತವಾಗಿ ಮನೆಗಳಲ್ಲಿ ಉಳಿದಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ವೀಕೆಂಡ್ ಇತ್ತು, ವೀಕೆಂಡ್ನ ಜೊತೆಯಲ್ಲಿ ಈ ಒಂದು ಬಸ್ ನಿಲ್ದಾಣ ಕೂಡ ಕಂಪ್ಲೀಟ್ ಆಗಿ ಖಾಲಿ ಹೊಡೀತಾ ಇದೆ. ಅಂದರೆ ವೀಕೆಂಡ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಬಸ್ ನಿಲ್ದಾಣದಲ್ಲಿ ಇರ್ತಿದ್ರು. ಆದರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿರುವಂಥದ್ದು. ಇನ್ನು ಬಸ್ಗಳು ಮಾತ್ರ ಎಂದಿನಂತೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಆದರೆ ಪ್ರಯಾಣಿಕರ ಸಂಖ್ಯೆ ಮಾತ್ರ ಇಳಿಮುಖ ಆಗಿರುವಂಥದ್ದು. ಬೆಳಿಗ್ಗೆಯಿಂದ ಕೂಡ ಬಸ್ಗಳು ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇದೆ. ಯಾವ್ಯಾವ ಮಾರ್ಗದಲ್ಲಿ ಬಸ್ಗಳು ಹೋಗ್ತಾ ಇತ್ತು ಎಲ್ಲ ಬಸ್ಗಳು ಕೂಡ ಕಂಪ್ಲೀಟ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಆದರೆ ಪ್ಲಾಟ್ಫಾರ್ಮ್ನಲ್ಲಿ ಎಂದಿನಂತೆ ಆ ಜನರು ಕಂಡು ಬರ್ತಾ ಇಲ್ಲ. ಇನ್ನು ಬಹುತೇಕ ಕುರ್ಚಿಗಳು ಖಾಲಿಯಾಗಿ ಇರುವಂಥದ್ದು. ಅಂದರೆ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬಸ್ಗಳಿಲ್ಲ ಅಂತ ಮನೆಗಳಲ್ಲೇ ಉಳಿದಿರುವಂಥದ್ದು ಒಂದು ಕಡೆ ಕಾರಣ. ಆದರೆ ಮತ್ತೊಂದು ಕಡೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬರುವಂಥ ಜನರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಲ್ಲದೆ ಕುರ್ಚಿಗಳು ಖಾಲಿಯಾಗಿ ಕಾಣ್ತಾ ಇದೆ. ಅಂದರೆ ಈಗ ಇವತ್ತಿನ ಕರ್ನಾಟಕ ಬಂದ್ನ ಎಫೆಕ್ಟ್ ಇಲ್ಲಿ ಕೊಂಚ ಕಂಡು ಬರ್ತಾ ಇರುವಂಥದ್ದು.
ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದ್ ಬಿಸಿ ತಟ್ಟಿದೆ. ನಗರದ ಬಹುತೇಕ ಆಸ್ಪತ್ರೆಗಳು ಖಾಲಿಯಾಗಿವೆ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್, ಬೌರಿಂಗ್, ಕೆಸಿ ಜನರಲ್ ಆಸ್ಪತ್ರೆಗಳು ಓಪನ್ ಆಗಿದ್ರೂ ರೋಗಿಗಳು ಇತ್ತ ಮುಖ ಮಾಡಿಲ್ಲ. ತುರ್ತು ಸೇವೆ ಎಂದಿನಂತೆ ಲಭ್ಯವಾಗಿದೆ. ರೋಗಿಗಳು ಇಲ್ಲದೆ ಓಪಿಡಿ ಬಿಕೋ ಅನ್ನಿಸ್ತಾ ಇದೆ. ಬೆರಳೆಣಿಕೆಯಷ್ಟು ರೋಗಿಗಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಇದ್ದೀನಿ. ಆಸ್ಪತ್ರೆಯ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿದಾಗ ಒಂದಿಷ್ಟು ಸಂಖ್ಯೆಯಲ್ಲಿ ವಿರಳತೆ ಇದೆ. ಬಂದ ಎಫೆಕ್ಟ್ ಸಾಮಾನ್ಯವಾಗಿ ಸಾರ್ವಜನಿಕರು ಮತ್ತು ರೋಗಿಗಳಾಗಿರ್ಬೋದು ಇವುಗಳನ್ನು ಇವತ್ತಿನ ಶೆಡ್ಯೂಲನ್ನು ಪೋಸ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಈ OPD ವಿಭಾಗ ಏನಿದೆ, ಎಮರ್ಜೆನ್ಸಿ ಆಗಿರ್ಬೋದು OPD ವಿಭಾಗ, ಈ ವಿಭಾಗದಲ್ಲಿ ಸಾಕಷ್ಟು ರಶ್ ಇರ್ತಾ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾ ಇದ್ರು. ಕೊಂಚ ಪ್ರಮಾಣದಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಆಗಿರೋದು ಕೂಡ ಕಂಡುಬರ್ತಾ ಇದೆ. ಬಂದಿದ್ರು ಬೆಂಗಳೂರಿನ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು ಉದ್ದಟತನ ಬೆರೆದಿವೆ. ಒರಾಯನ್ ಮಾಲ್, GT ಮಾಲ್ ಸೇರಿದಂತೆ ಹಲವು ಮಾಲ್ಗಳಲ್ಲಿ ಬೆಳಗಿನ ಶೋ ಪ್ರದರ್ಶಿಸಲಾಗಿದೆ. ವೀಕೆಂಡ್ ಆಗಿರೋ ಕಾರಣ ಸಿನಿಮಾ ನೋಡಲು ಪ್ರೇಕ್ಷಕರು ಆಗಮಿಸ್ತಾ ಇದ್ದಾರೆ. ಒರಾಯನ್ ಮಾಲ್, ಚಿಕ್ಕಮಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಮಡಿಕೆಗೆ ಮಸಿ ಬಳಿದು ಮರಾಠಿಗರಿಗೆ ಧಿಕ್ಕಾರ ಅಂತ ಬರೆದು ಬಳಿಕ ಅದನ್ನು ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೆ ಒಡೆದ ಓರ್ವ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.